ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಬೇಕು, ಅಡ್ಡಮತದಾನ ಆಗಿತ್ತು ಅನ್ನೋಂಥ ವಿಚಾರಕ್ಕಿತ್ತು. ಅದೀಗ ಅಧ್ಯಕ್ಷರು ಒಬ್ಬರೇ ಹೋಗಿ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಬಂದಿದ್ದಾರೆ ಸರ್. ಏನಿದು ನೋಡಿ, ನಮ್ಮೆಲ್ಲರಿಗೂ ಧರ್ಮಸ್ಥಳ ಇರ್ಬೋದು, ನಾಡಿನ ದೇವಾಲಯಗಳು, ಮಠಮಾನ್ಯಗಳು, ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸವುಳ್ಳಂಥ ಕ್ಷೇತ್ರಗಳಿಗೆ ರಾಜ್ಯದ ಅಧ್ಯಕ್ಷರಿರ್ಬೋದು, ವಿಜೇಂದ್ರ ಯಡಿಯೂರಪ್ಪನವರು, ನಾವೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಾಡಿನ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಎಲ್ಲ ಸಂದರ್ಭ ಪ್ರಾರ್ಥನೆ ಮಾಡ್ತೀವಿ. ಅಡ್ಡ ಮತದಾನ ವಿಷಯದಲ್ಲಿ ಅವರವರ ಭಾವನೆಗಳಿಗೆ ಕೆಲವರು ಮಾತಾಡ್ತಾರೆ. ಆದರೆ ಬಹಳಷ್ಟು ಜನ ಶಾಸಕರು ಸ್ವಯಂ ಪ್ರೇರಿತವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಮತ ಹಾಕಿದೀವಿ, ಮತದಾನ ಮಾಡಿದೀವಿ, ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡ್ತೀವಿ ಅಂತ ಹೇಳಿ ಕೆಲವು ಶಾಸಕರು ಹೇಳಿಕೆಯನ್ನು ಆಧರಿಸಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ಧರ್ಮಸ್ಥಳದ ಮಂಜುನಾಥ ಸನ್ನಿಧಿಗೆ ಪೂಜೆಯನ್ನು ಸಲ್ಲಿಸಿ ಆತ್ಮಸಾಕ್ಷಿಯಾಗಿ ನಾವೆಲ್ಲ ಶಾಸಕಾಂಗ ಸಭೆ ಮಾಡೋಣ ಅಂತ ಹೇಳಿದ್ದು ನಾವೆಲ್ಲ ಮಾಧ್ಯಮದಲ್ಲಿ ಗಮನಿಸಿದ್ದೀವಿ. ಪರ ವಿರೋಧ ಚರ್ಚೆ ಇರುತ್ತೆ. ವಿಜೇಂದ್ರ ಅವರು ಸ್ವಯಂ ಪ್ರೇರಿತವಾಗಿ ಧರ್ಮಸ್ಥಳಕ್ಕೆ ಭೇಟಿ ಕೊಡಬೇಕಂತ ಶಾಸಕಾಂಗ ಸಭೆ ನಡೆಸುವ ಉದ್ದೇಶ ಇಲ್ಲ. ಶಾಸಕರ ಭಾವನೆಗಳಿಗೆ ಪೂರಕವಾಗಿ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಅಡ್ಡ ಮತದಾನ ಯಾರು ಮಾಡಿದರೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಸಹ ನಮ್ಮ ರಾಷ್ಟ್ರೀಯ ನಾಯಕರು ಮಾಹಿತಿ ಇದೆ. ಅದರಲ್ಲೂ ಗೃಹ ಸಚಿವರು ಅಮಿತ್ ಶಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಎಲ್ಲ ಮಾಹಿತಿ ಇದೆ ಯಾರು ಅಡ್ಡ ಮತದಾನ ಹಾಕಿದೆ. ಕೆಲವರು ಮೀಸಾರ್ಧಕರು ಹಣವನ್ನು ಪಡೆದು ಅಡ್ಡ ಮತದಾನ ಕ್ಷೇತ್ರದ ಜನರಿಗೆ ಅವರು ಸೇಲ್ ಆಗಿಲ್ಲ, ಕ್ಷೇತ್ರದ ಮತದಾರರನ್ನು ಸೇಲ್ ಮಾಡಿರುವಂಥ ಮೀರ್ ಸಾಧಕರು ಅಡ್ಡ ಮತದಾನ ಮಾಡಿದ್ರೆ ಏನು ಆಣೆ ಪ್ರಮಾಣ ಚರ್ಚೆ ಆಗ್ತದೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಸನ್ನಿಧಿಲ್ಲ ಅಲ್ಲಿಯ ಲೋಕಸಭಾ ಸದಸ್ಯರು ಶಾಸಕರ ಜೊತೆಗೂಡಿ ಹಿಂದೆ ಧರ್ಮಸ್ಥಳ ಚಲೋ ಮಾಡಿದ್ರು, ಕಾರ್ಯಕ್ರಮ ಮಾಡಿದ್ರು. ಈಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಕೆಲವರು ಎಲ್ಲೋ ಒಂದು ಕಡೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದಮೇಲೆ ಕೆಲವರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಅನಗತ್ಯವಾಗಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಕೆಲವು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದರೆ ವಿಜೇಂದ್ರ ಅವರು ಆತ್ಮಸಾಕ್ಷಿಯಾಗಿ ಕೆಲವರು ಮಾನ್ಯ ಮುಖ್ಯಮಂತ್ರಿ ಜೊತೆ ಒಳ ಒಪ್ಪಂದ ಅಥವಾ ಅವ್ರ ಬಿಸ್ನೆಸ್ ಇದೆ. ಒಂದು ಮಾಧ್ಯಮದಲ್ಲಿ ಈ ಹಿಂದೆ ಶಿವಮೊಗ್ಗ ಒಂದು ಮಾಧ್ಯಮ ಇಂಟರ್ವ್ಯೂ ಕೊಟ್ಟಂತ ಸಂದರ್ಭದಲ್ಲಿ ವ್ಯಂಗ್ಯವಾಗಿ ಮಾತಾಡಿದ್ರು. ಆದರೆ ಅದನ್ನು ಕಟ್ ಮಾಡಿ ಅನಗತ್ಯವಾಗಿ ವೈರಲ್ ಮಾಡ್ತಾ ಇದ್ರು. ಎಲ್ಲ ಒಂದು ಕಡೆ ವಿಜೇಂದ್ರ ಅವರಿಗೆ ಮುಖಕ್ಕೆ ಮಸಿ ಬೆಳಿಗ್ಗೆ ಷಡ್ಯಂತ್ರ ಈ ರೀತಿ ಆರೋಪ ಮಾಡ್ತಾರೆ ಕೆಲವರು. ಆದರೆ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದಮೇಲೆ ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಹೋರಾಟಗಳ ಮುಖಾಂತರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ. ಯಡಿಯೂರಪ್ಪನವ್ರ ಮಗ ಅಂತ ವಿಜೇಂದ್ರ ಅಂತ ಅವರಿಗೆ ಅಧಿಕಾರ ಕೊಟ್ಟಿಲ್ಲ. ವಿಜೇಂದ್ರ ಅವರು ಪಕ್ಷದ ಅನನ್ಯ ಜವಾಬ್ದಾರಿ ನಿರ್ವಹಿಸಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ಮಾಡಿದರೆ ಕೆಲವರು ಸಹಿಸಕ್ಕಾಗ್ತಾ ಇಲ್ಲ. ಆದರೆ ವಿಜೇಂದ್ರ ಅವರು ಹಳೆಬೇರು ಹೊಸ ಚಿಗುರು ಸೇರಿ ಮರ ಸೊಬಗು ಹಾಗೆ ಎಲ್ಲರನ್ನೂ ಒಟ್ಟಿಗೆ ವಿಶ್ವಾಸ ತೆಗೆದುಕೊಂಡು ಹೋಗ್ತಾರೆ, ಪಕ್ಷವನ್ನು ಕಟ್ತಾ ಇದ್ದಾರೆ. ಅದಕ್ಕೆ ಕೆಲವು ಷಡ್ಯಂತ್ರ ಮಾಡ್ತಾರೆ. ಆದರೆ ಯಾವುದನ್ನು ಲೆಕ್ಕಿಸದೆ ವಿಜೇಂದ್ರ ಅವರು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಹಾಗಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಅನಗತ್ಯವಾಗಿ ಸಾಮಾಜಿಕ ಜಾಲತಾಣ ಮಾಧ್ಯಮದಲ್ಲಿ ಇದು ಚರ್ಚೆ ಆಗ್ತದೆ. ಪ್ರಾಮಾಣಿಕ ವಿಜೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ 2 ಜನ ವಿಧಾನ ಪರಿಷತ್ ಸದಸ್ಯ ಆಯ್ಕೆ ಆಗಬೇಕು ಮತ್ತು ಏನು JDS ಅಭ್ಯರ್ಥಿಗೆ ಮತವನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಕೆಲವರು ಅಪಪ್ರಚಾರ ಮಾಡ್ತಾರೆ. ಅದಕ್ಕೋಸ್ಕರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿ ಆಶೀರ್ವಾದವನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ. 2 ವರ್ಷಗಳ ಕಾಲ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ಪಕ್ಷವನ್ನು ಕಟ್ತೀವಿ ಅಂತ ಹೇಳಿದ್ರೆ ನಾನು ಒಂದು ಮಾತು ಹೇಳಿದೆ, ಸೂರ್ಯಚಂದ್ರ ಎಷ್ಟು ಸತ್ಯನೋ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ. ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ರಾಜ್ಯದಲ್ಲಿ ಅವ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ಪಕ್ಷವನ್ನು ಕಟ್ಟೆ ಕಟ್ತಾರೆ, ಪ್ರವಾಸ ಮಾಡ್ತಾರೆ.
ಸರ್, ಈಗ ನೀವು ಷಡ್ಯಂತ್ರ ಅಂತ ಹೇಳಿದ್ರಿ. ಅಡ್ಡ ಮತದಾನ ಆಗಿರೋದು ಕೂಡ ವಿಜಯೇಂದ್ರ ಅವ್ರು ನಡೆಸೋದಕ್ಕೆ ಏನಾದ್ರು ಷಡ್ಯಂತ್ರ ಸರ್? ನೋಡಿ, ಈಗ ಅಡ್ಡ ಮತದಾನ ಆಗಿರೋದು ಮಾಧ್ಯಮದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಜಗಜ್ಜಾಹಿರ, ದೇಶಕ್ಕೆ ಗೊತ್ತಿದೆ ಅಡ್ಡ ಮತದಾನ ಆಗಿತ್ತು. ಈಗಾಗಲೇ ಕೆಲವ್ರ ಬಗ್ಗೆ CT ರವಿ ನೇತೃತ್ವದಲ್ಲಿ ಒಂದು ಸಮಿತಿನೂ ಮಾಡಿದ್ದಾರೆ, ಸತ್ಯಶೋಧನಾ ಸಮಿತಿ. ಅವರು ಸಹ ವರದಿಯನ್ನು ಕೊಡ್ತಾರೆ. ಅದ್ರ ಬಗ್ಗೆ ಯಾರು ಏನಂದ್ರೆ ನನಗೆ ಮಾಹಿತಿ ಇಲ್ಲ. ಆದರೆ ಕೆಲವರು ಅನಗತ್ಯವಾಗಿ ಹಣಕ್ಕೋಸ್ಕರ ಮೀರ್ಸಾದ ಕೆಲಸ ಮಾಡಿದ್ದಾರೆ. ಪಕ್ಷ ತಾಯಿ ಸಮಾನ, ದ್ರೋಹ ಮಾಡಬಾರ್ದು. ಈ ಹಿಂದೆ ಯಡಿಯೂರಪ್ಪನವ್ರ ಅಧಿಕಾರದಾಗಿದ್ದಾಗ ರಾಷ್ಟ್ರಪತಿಗಳು ಚುನಾವಣೆ, ವಿಧಾನ ಪರಿಷತ್ತು, ವಿಧಾನಸಭೆ ಚುನಾವಣೆ, ವಿಧಾನಸಭೆಯಿಂದ ವಿಧಾನ ಪರಿಷತ್ತು, ವಿಧಾನಸಭೆಯಿಂದ ರಾಜ್ಯಸಭೆ ಚುನಾವಣೆಗಳು ನಡೆದವು. ಆದರೆ ಕೆಲವರು ಈ ಬಾರಿ ಅನಗತ್ಯವಾಗಿ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆಗಿರೋ ಕೆಲವು ಸಹಿಸಕ್ಕಾಗ್ತಲ್ಲ, ಆ ರೀತಿ ಷಡ್ಯಂತ್ರ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಸರ್, ಈ ವಿಚಾರದಲ್ಲಿ ಅಂದ್ರೆ ಏನು ರಾಜ್ಯಾಧ್ಯಕ್ಷ ಆಗಿರೋದನ್ನ ಕೆಲವರು ಸಹಿಸಕ್ ಆಗ್ತಿಲ್ಲ ಅನ್ನೋಂತ ನೀವು ಒಂದು ಮಾತನ್ನ ಹೇಳಿದ್ರೆ, ನಿನ್ನೆ S.T. ಸೋಮಶೇಖರ್ ಅವರು ಅದನ್ನೇ ಹೇಳಿದ್ದಾರೆ. ಆದ್ರೆ ಶೋಭಾ ಕರಂದ್ಲಾಜೆ ಅವರ ಹೆಸರನ್ನು ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ನೋಡಿ, ರಾಜ್ಯಾಧ್ಯಕ್ಷರಾಗಿರೋದು ಇಷ್ಟ ಇಲ್ಲ, ವಿಪಕ್ಷರಾಗಿ ಇಷ್ಟ ಇಲ್ಲ, ಅಸೂಯೆಯಿಂದ ಈ ತರ ಇಬ್ಬರ ನಡುವೆ. ಶೋಭಾ ಕರಂದ್ಲಾಜೆ ನಮ್ಮ ಸಹೋದರಿ, ಅವರು ಸಂಘ ಪರಿವಾರದ ಹಿನ್ನೆಲೆ ವಿಧಾನ ಪರಿಷತ್ ಸದಸ್ಯರಾಗಿ, ಶಾಸಕರಾಗಿ, ರಾಜ್ಯದಲ್ಲಿ ಪವರ್ ಮಿನಿಸ್ಟರ್ ಆಗಿ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. 3 ಬಾರಿ ಲೋಕಸಭಾ ಸದಸ್ಯರಾಗಿ, 2ನೇ ಬಾರಿಗೆ ಕೇಂದ್ರ ಸಚಿವರಾಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಪಕ್ಷದ ನಿಷ್ಠೆ ಬಗ್ಗೆ ಬೇರೆಯವರು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರ ಪಕ್ಷದ ಹೊರಗಡೆ ಇದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡೋದು, ನೋ ಕಾಮೆಂಟ್ಸ್. ಆದರೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಸಂಘ ಪರಿವಾರ, ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಅನಗತ್ಯವಾಗಿ ಕೆಲವರು ಮಾತಾಡ್ತಾ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಒಂದು ಮಾತು ಹೇಳ್ತೇನೆ, ಈ ರಾಜ್ಯದ ಅಧ್ಯಕ್ಷ ನಿಲ್ಲಿಸಕ್ಕೆ ಸಾಧ್ಯವಿಲ್ಲ, ಷಡ್ಯಂತ್ರ. ಮುಂದೆ 2028 ಚುನಾವಣೆಯಲ್ಲಿ 100ಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ನಾವು ಕೊಡ್ತೀವಿ. ಸರಿ, ನೀವು ಕೆಲವೇ ದಿನಗಳಲ್ಲಿ ಕೇಂದ್ರದ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುತ್ತೆ, ವಿರೋಧ ಪಕ್ಷದ ನಾಯಕರು ಕೂಡ ಬದಲಾವಣೆ ಆಗುತ್ತೆ, ಹೊಸ ರೀತಿಯಾದಂತಹ ರಾಜ್ಯದಲ್ಲ ಪಕ್ಷದಲ್ಲೂ ಪುನರ್ರಚನೆ ಆಗುತ್ತೆ ಅಂತ ನೋಡೋಣ. ನನ್ನ ಮಾಹಿತಿ ಪ್ರಕಾರ ರಾಜ್ಯದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಂಘಟನೆ ಚತುರರು, ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಬಹಳಷ್ಟು ಹೋರಾಟಗಳು ಮಾಡಿದ್ದಾರೆ. ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ. ನೋಡಿ, ಒಂದು ಅಡ್ಡ ಮತದಾನ ಭಾರತೀಯ ಜನತಾ ಪಾರ್ಟಿ ಮುಜುಗರ ಅಷ್ಟೇ ಅಲ್ಲ, ಕಾರ್ಯಕರ್ತರಿಗೆ ನೋವಾಗಿದೆ, ರಾಜ್ಯದ ಮತದಾರರಿಗೆ ನೋವಾಗಿದೆ. ಏನಪ್ಪ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ ಈ ರೀತಿ ಆದಂತ. ಅದಕ್ಕೋಸ್ಕರ ವಿಜೇಂದ್ರ ಅವರು ಧರ್ಮಸ್ಥಳಕ್ಕೆ ಹಣ ಪ್ರಮಾಣ ಮಾಡಿ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಅಂತ ಹೇಳಿದರೆ, ಯಾರು ಏನ್ ಬೇಕಾದ ಹೇಳಿ ರಾಜ್ಯದ ಅಧಿಕಾರಕ್ಕೆ ಬಂದು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.